ಜನತೆಗೆ ಹೇಳ್ತೀನಿ, ಪರಿಶ್ರಮದ ತಂಟೆಗೆ ಯಾಕೆ ಬಂದಿದ್ದಾರೆ ಅಂದ್ರೆ, ಈ JDS BJPಯಲ್ಲಿ ಒಂದು ಚಾಳಿ ಇದೆ ಅವ್ರಿಗೆ. ಯಾವನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ ಅವನು ಹೊಟ್ಟೆ ಮೇಲೆ ಹೊಡೆದ್ ಬಿಡ್ಬೇಕು. ಕುಮಾರಣ್ಣ, ನಾನೊಂದು 2 ಕೋಟಿ ರೂಪಾಯಿ FD ಮಾಡಿದ್ದೀನಿ ಬ್ಯಾಂಕಲ್ಲಿ. ಆ ಇಂಟ್ರೆಸ್ಟ್ ಅಲ್ಲಿ ನನ್ನ ಹೆಂಡತಿ ಮಕ್ಕಳು ಸಾಕ್ತೀನಿ. ನಿಮ್ ತರ ಮಕ್ಕಳಿಗೂ ಮೊಮ್ಮಕ್ಕಳಿಗೆ ಮಾಡೋ ಆಸ್ತಿ ನನಗಂತೂ ಇಲ್ಲ. ನಾನು FD ಮಾಡಿ ಇಟ್ಕೊಂಡಿದ್ದೀನಿ ಕುಮಾರಣ್ಣ. ನೀವೆಲ್ಲ ಕಿತ್ಕೊಂಡ್ರು ನಿಮ್ ನಿದ್ದೆ ಕೊಡಿಸೋದು ನನಗೆ ಗೊತ್ತು. ನೀವೆಲ್ಲಾದ್ರೂ ಹಂಗ ಅನ್ಕೊಂಡ್ಬಿಟ್ಟಿರಾ ಪ್ರದೀಪ್ ಈಶ್ವರ್ನ ಇವೆಲ್ಲ ಆಗಲ್ಲ ಅಂತ ಗೊತ್ತಿಲ್ಲೋ ಏನ್? ನನಗೆ ರಾಜಕಾರಣಕ್ಕೆ ಬಂದಾಗ ನಾನು FD ಮಾಡಿ ಇಟ್ಟಿದ್ದೀನಿ. ನೀವ್ ಏನ್ ಮಾಡಿದ್ರು ನಮ್ ಬಾಯಿ ಮುಚ್ಚಕ್ಕಾಗಲ್ಲ. ನಾನು ಈ ನಡುವೆ ಸ್ವಲ್ಪ ನೀಟ್ ಎಕ್ಸಾಮ್ ಇತ್ತು ಅಂತ ಬಿಸಿ ಇದ್ದೆ 21ನೇ ತಾರೀಕು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಡೈಲಿ ಮಾತಾಡ್ತಿದ್ದೆ ನಾನು. ನಾಳೆಯಿಂದ ನಾನು ಕುಮಾರಣ್ಣ ಬಗ್ಗೆ ಡೈಲಿ ಅವ್ರ ಮೇಲೆ ಪ್ರೀತಿ ತೋರಿಸ್ಬೇಕು ಅಂತ ಬಯಸಿದ್ದೀನಿ. ಮತ್ತೆ ನಮ್ಮ ಪತ್ರಕರ್ತರು ಇದು ಪದೇ ಪದೇ ಸಂಸ್ಥೆ ಬಗ್ಗೆ ಅಲಿಗೇಷನ್ಸ್ ಬರ್ದಿರೋದ್ರಿಂದ ತಾವ್ ಏನಿದ್ರು ಕ್ಲಿಯರ್ ಕಟ್ ಆಗಿ ನಾನು ಹೇಳ್ತೀನಿ ಸರ್. ನಾನು IT, ED, CBI ಎಲ್ರು ಬಂದ್ಬಿಡ್ರಪ್ಪ ಸರ್. ಇವ್ರು ಯಾಕೆ ಸರ್ 2-3 ವರ್ಷದಿಂದ ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ ಇವರು ಸರ್? ಹೇಳಿದ್ದಾರೆ ಇವರು, ನೀವು ನಂಬಲ್ಲ. ಏನ್ ನಮ್ಮ ಕರ್ನಾಟಕದ ಕೆಲವು ಸಂಸದರು ಹೇಳಿದ್ದಾರೆ, ಪ್ರದೀಪ್ ಕೆ ಪಾಸ್ ಬೇಜೋ ಬಾಯ್, IT ಕೋ ಬೇಜೋ, ED ಕೋ ಬೇಜೋ, CBI ಕೋ ಬೇಜೋ. ಕ್ಯಾ ಮಿಲ್ತಾ ಆಯಾತೋ? ಮೋಟಿವೇಟ್ ಮಾಡಿ ಕಳಿಸ್ತೀನಿ ಬನ್ನಿ. ನಿಮ್ ಮಕ್ಕಳನ್ನು ನನ್ನ ಕಾಲೇಜ್ಗೆ ಹಾಕ್ಬೇಕು, ಹಂಗ್ ಮೋಟಿವೇಟ್ ಮಾಡ್ತೀನಿ. ನನ್ನ ಮೇಲೆ ರೈಡ್ ಆಗ್ಲಿ 24 hours ಅಲ್ಲಿ ಅವ್ರನ್ನ ಮೋಟಿವೇಟ್ ಮಾಡಿ ಹೆಂಗ್ ಮಾಡ್ತೀನಿ ಅಂದ್ರೆ, ಅವ್ರ ಮಕ್ಕಳು ಪರಿಶ್ರಮ PU ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತೀನಿ ನಾನು. ಅದು ನನ್ನ ಮೋಟಿವೇಶನ್ ತಾಕತ್ತು ಸರ್. ನಮ್ಮ ಪತ್ರಕರ್ತರು ಒಂದಷ್ಟು ಪ್ರಶ್ನೆ ಕೇಳ್ಬಿಡಿ ಸರ್. ಇದು ಪದೇ ಪದೇ ಬರ್ತಾ ಇರೋದ್ರಿಂದ ನೋಡಿ. ನಾನೀಗ ನೀಟ್ ಬಗ್ಗೆ, ನೀವು ನಂಬಲ್ಲ ಸರ್, ನೀಟ್ ಬಗ್ಗೆ ದೊಡ್ಡ ಹೋರಾಟ ಮಾಡ್ತಿದೀವಿ ಬೆಂಗಳೂರಲ್ಲಿ. ಮೊನ್ನೆ ಎಲ್ಲ ನಾನು ನಮ್ಮ ಮಂಜುನಾಥ್ ಅವರೆಲ್ಲ ಮೀಟ್ ಮಾಡಿದ್ವಿ. ಇದು ಬಹಳ ದೊಡ್ಡ ಮಟ್ಟದ ಹೋರಾಟ. ಇದು ಡಿಸ್ಕಷನ್ ನಡೆದಿದ ತಕ್ಷಣ ಇವತ್ತು ರಾತ್ರಿ ಬೆಳಗ್ಗೆನೆ ಟ್ವೀಟ್ ಮಾಡ್ಬಿಡ್ತಾರೆ ಇವರು ಸರ್. ಓಕೆ ನೋಡಿ, ಮಾನ ಮರ್ಯಾದೆ ಇರೋರ ಮೇಲೆ ಫೈಟ್ ಮಾಡಬೇಕು. ನಾನು ಮಾನ ಮರ್ಯಾದೆ ಇರೋರ ಮೇಲೆ ಜೊತೆ ಫೈಟ್ ಮಾಡಕ್ ಇಷ್ಟಪಡ್ತೀನಿ ಅಷ್ಟೇ ಸರ್. ನಾನು ಕುಮಾರಣ್ಣ ಅವರು ದೊಡ್ಡವರು ಸರ್, ಅವರು ಮಾಜಿ ಮುಖ್ಯಮಂತ್ರಿಗಳು, ನಾನೆಲ್ಲಿ. ಬಟ್ ಏನಂದ್ರೆ ಕುಮಾರಣ್ಣನಲ್ಲಿ ನನಗೆ ಇಷ್ಟ ಆಗೋ ನೇಚರ್ ಏನು ಅಂದ್ರೆ, ತುಂಬಾ ಸಾಮಾನ್ಯ ಕುಟುಂಬದ ನಮ್ಮಂತ ಹುಡುಗರನ್ನು ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾರಲ್ಲ, ಅದು ಈಗ ಅವ್ರದ್ದೇನು ಅಂದ್ರೆ, ಅವರು ಶ್ರೀಮಂತರನ್ನೇ ಅಲ್ಲ, ಒಕ್ಕಲಿಗರನ್ನು ಉಳಿಸಲ್ಲ, ಒಕ್ಕಲಿಗರನ್ನ ತುಳಿತಾರೆ, OBCಗಳು ತುಳಿತಾರೆ, ಬಲಿಜಿಗರನ್ನ ತುಳಿತಾರೆ, ಹಿಂದುಳಿದವ್ರನ್ನ ತುಳಿತಾರೆ, ಶೋಷಿತರನ್ನ ತುಳಿತಾರೆ. ಏನಾದ್ರೂ ಮಾತಾಡಿದ್ರೆ ವೈಟ್ ಅಂಡ್ ವೈಟ್ ಅಂತಾರೆ. ವೈಟ್ ಅಂಡ್ ವೈಟ್, ಇದು ನಮ್ಮ ಕುಮಾರಣ್ಣನ ನೇಚರ್. ಇಲ್ಲ ಸರ್, ಅವ್ರ ಹತ್ರ ಎಲ್ಲ ಇದೆ ಅಂತ ಹೇಳ್ತಿದ್ದೀನಿ. ಇಲ್ಲ, ಅವರು ಬಹಳ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು. ನಾನು ಅವ್ರ ವೆಲ್ ವಿಷರು. ದಯವಿಟ್ಟು ಅವ್ರ ಹತ್ರ ಅಷ್ಟು ಕಲೆಕ್ಷನ್ಸ್ ಆಫ್ ವಾಚ್ ಇದೆ ನೋಡಿ. ನಾನು ಇವತ್ತು ವಾಚ್ ಕಟ್ಕೊಂಡ್ ಬಂದಿಲ್ಲ. ಕುಮಾರಣ್ಣ ಅವ್ರ ಹತ್ರ 75 ಲಕ್ಷದ ಒಂದು ವಾಚ್ ಇದೆ. ಅದೇನೋ ಕೊಟ್ಕೊಂಡ್ರೆ ಆರಾಮಾಗ ವಾಚ್ ಕಟ್ಕೊಳ್ಳೋಣ ಅಂತ. ನಾನು ಡೈಲಿ ಕಟ್ತೀನಿ, ಇವತ್ತು ಕಟ್ಟಲ್ಲ. ಕುಮಾರಣ್ಣ ವಾಚ್ 75 ಲಕ್ಷದ ಒಂದು ವಾಚ್ ಇದೆ ಸರ್. ಅವರು ಮುಖ್ಯಮಂತ್ರಿ ಆಗಿ ಇಳಿದಿದ್ದ ದಿನ 62 ವಾಚ್ ಸರ್ ಅವ್ರ ಹತ್ರ ಇದ್ದಿದ್ದು. ನೀವು ಬೇಕು ಅಂದ್ರೆ ನಿಮ್ ಚಾನಲ್ ಎಡಿಟರ್ಸ್ ನ ಕೇಳಿ, ನಾನು ಕರೆಕ್ಟ್ ಆಗಿ ಕೌಂಟ್ ಮಾಡಿ ಇಟ್ಟಿದ್ದೀನಿ. ಇವತ್ತಿಗೆ ಅವ್ರ ಹತ್ರ 88 to 90 ಕಲೆಕ್ಷನ್ಸ್ ಇದೆ ಸರ್. ಮಿನಿಮಮ್ ರೇಟ್ 10 ಲಕ್ಷ ಸರ್ ಅದ್ರ ವಾಚ್ ಸರ್. ಹಾ ಸರ್, ಈಗ ನೋಡಿ, ನನ್ನ ಹತ್ರನು 2-3 ವಾಚ್ ಇದೆ. ಸಿದ್ದರಾಮಯ್ಯ ಸಾಹೇಬ್ರ ಹತ್ರನು 3-4 ವಾಚ್ ಇರ್ಬೋದು. ನಾನ್ ಪ್ರಶ್ನೆ ಮಾಡ್ತಿರೋದು, ನಿಮ್ಮ ಹತ್ರ 2-3 ವಾಚ್ ಇದ್ರೆ ಅಲ್ಲ, 80 ವಾಚ್ ಇದೆ ಅಂತ ನಾನು ಕೇಳ್ತಾ ಇರೋದು. ಅದು ಕಾಸ್ಟ್ಲಿದು. ನನ್ನ ಹತ್ರ 50,000 ಒಂದು ವಾಚ್ ಇದೆ, ಇನ್ನೊಂದು 30,000 ಒಂದಿದೆ, ಇನ್ನೊಂದು 10,000 ಒಂದಿದೆ. 1 ಲಕ್ಷ 3 ವಾಚ್ ಬಡ್ಜೆಟ್. ಅವ್ರದ್ದು ಕೋಟಿಗಳಲ್ಲಿ ಹೋಗ್ತಿದ್ಯಲ್ವಾ, ಪಬ್ಲಿಕ್ ಲೈಫ್ ಅಲ್ಲಿ ಇದಾರಲ್ವಾ ಸರ್. ಕುಮಾರಣ್ಣನ್ ಕಲೆಕ್ಷನ್ 80+ ಇರೋದಕ್ಕೆ ಕ್ವಶನ್ ಮಾಡ್ತಿದ್ದೀನಿ. ಅವ್ರ ಹತ್ರ 2-3 ವಾಚ್ ಇದ್ದಿದ್ರೆ ನಾನೇನಕ್ಕೆ ಕೇಳ್ತಿದ್ದೆ? ಆ ಕಾರಣಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರನೂ ಇದೆ 3-4 ವಾಚ್, ಎಲ್ಲರ ಹತ್ರನೂ ಇರುತ್ತೆ. ಅಷ್ಟೇ ನನ್ನ ಪ್ರಶ್ನೆ. ಅವ್ರ ಹತ್ರ ಅಷ್ಟು ವಾಚ್ ಇದೆ ಅಲ್ವಾ, ಕಾಸ್ಟ್ಲಿ ವಾಚು, ಅದು ಹೆಂಗ್ ಬಂತು ಅಂತ ನನ್ನ ಪ್ರಶ್ನೆ ಸರ್. ಇವರು ನೀಟ್ ವಿಚಾರ ಡೈವರ್ಟ್ ಮಾಡಕ್ಕೆ ನನ್ನನ್ನು, ಪ್ರಿಯಾಂಕ್ ಸಾಹೇಬ್ರನ್ನ ಬೆಳಗ್ಗೆಯಿಂದ ನೋಡಿ, ಈಗ ಬೆಳಗ್ಗೆಯಿಂದ ಪ್ರಿಯಾಂಕ್ ಸಾಹೇಬ್ರ ಮೇಲೂ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಇದ್ರ ಮೇಲೆ ನಾವೀಗ ಅವರು ನೀಟ್ನ ಯಾಮಾರಿಸ್ಬೇಕೀಗ. ನಾವಂತೂ ಬಿಡಲ್ಲ, ನೀಟ್ ಅಕ್ರಮಗಳನ್ನ ಬಯಲ್ಗೆಳಿತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.